ನಮಸ್ಕಾರ ವೀಕ್ಷಕರೇ, ಇಂಡಿಯಾ ಫಸ್ಟ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಂಠ ಈಶ್ವರ್. 2028ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಸಾರಥ್ಯ ಯಾರು ವಹಿಸ್ತಾರೆ? ಮೈತ್ರಿ ಒಕ್ಕೂಟದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಪಾತ್ರ ಏನು? ಬಿಜೆಪಿಯಲ್ಲಿ ನಾಯಕತ್ವದ ಗೊಂದಲ, ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ. ಎಚ್.ಡಿ. ಕುಮಾರಸ್ವಾಮಿಗೆ ಲಾಭನ ವರನ? ಈ ಬಾರಿ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗ್ತಾರ, ಇಲ್ಲ ಗೇಮ್ ಚೇಂಜರ್ ಆಗ್ತಾರ? ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡೋ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ವೀಕ್ಷಕರೇ, ಕುಮಾರಸ್ವಾಮಿ ರಾಜ್ಯ ಜನರ ನಾಡಿ ಮಿಡಿತ ಅರಿತಿರುವ ರಾಜಕಾರಣಿ, ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ. 25 ವರ್ಷಗಳ ಇತಿಹಾಸದಲ್ಲಿ ಜೆಡಿಎಸ್ ಇನ್ನೂ ತನ್ನ ಅಸ್ತಿತ್ವ ಉಳಿಸಿಕೊಂಡಿದೆ ಅಂದ್ರೆ ಅದಕ್ಕೆ ಒಂದು ದೇವೇಗೌಡರು, ಮತ್ತೊಂದು ಎಚ್.ಡಿ. ಕುಮಾರಸ್ವಾಮಿ. ಈಗ ಮೂರಿನ ತಲೆಮಾರಿನ ಮತ್ತೊಬ್ಬ ನಾಯಕ ಹುಟ್ಟಿಕೊಳ್ತಿದ್ದಾರೆ, ಅವರೇ ನಿಖಿಲ್ ಕುಮಾರಸ್ವಾಮಿ. ವೀಕ್ಷಕರೇ, ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಆದ ಬಳಿಕ ಕುಮಾರಸ್ವಾಮಿ ಮತ್ತಷ್ಟು ತೀವ್ರಗೊಂಡಿದ್ದಾರೆ. ಅಂದ್ರೆ ಮಾತಿನ ದಾಟಿಯಲ್ಲಿ ಆಗಿರ್ಬೋದು, ಸರ್ಕಾರವನ್ನು ಟೀಕಿಸುವ ಶೈಲಿಯಲ್ಲಿ ಆಗಿರ್ಬೋದು, ಬಹಳ ನಿಪುಣರಾಗಿದ್ದಾರೆ. ಸರ್ಕಾರವನ್ನು, ಅದರಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ನಿರ್ಧಾರಗಳನ್ನು ಕಟುವಾಗಿ ಟೀಕಿಸುತ್ತಿರುವ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ವಿಪಕ್ಷದಲ್ಲಿ ಅದು ಕುಮಾರಸ್ವಾಮಿ ಮಾತ್ರ. ಕುಮಾರಸ್ವಾಮಿಯನ್ನು ಹೊರತುಪಡಿಸಿ ಬೇರೆ ಯಾರ ಮಾತುಗಳಿಗೂ ಅಷ್ಟೊಂದು ಬೆಲೆ ಇಲ್ಲ. ಯಾಕಂದ್ರೆ ಆರ್ ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಅವರ ಮಾತುಗಳು ಅವರ ಪಕ್ಷದ ನಾಯಕರೇ ಒಪ್ಪೋದಿಲ್ಲ. ಅಂತರಲ್ಲಿ ಕಾಂಗ್ರೆಸ್ ವಿರುದ್ಧ ನಿರಂತರವಾಗಿ ಬಾಣ ಬಿಡುತ್ತಿರುವ ಏಕೈಕ ವ್ಯಕ್ತಿ ಕುಮಾರಸ್ವಾಮಿ ಅಂದ್ರೆ ತಪ್ಪೇನಿಲ್ಲ. ವೀಕ್ಷಕರೇ, ಕುಮಾರಸ್ವಾಮಿ 2028ರ ವಿಧಾನಸಭಾ ಚುನಾವಣೆಗೆ ಸಿಎಂ ಅಭ್ಯರ್ಥಿ ಆಗ್ತಾರ? ಹಾಗಲ್ಲ, ಸಾಧ್ಯನಾ? ಬಿಜೆಪಿ ಜೊತೆ ಮೈತ್ರಿ ಇರುವಾಗ ಕುಮಾರಸ್ವಾಮಿ ಹೇಗೆ ಸಿಎಂ ಅಭ್ಯರ್ಥಿ ಆಗ್ತಾರೆ? ಇದು ಎಲ್ರಿಗೂ ಕಾಡುತ್ತಿರುವ ಪ್ರಶ್ನೆ. ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಜೆಡಿಎಸ್ ನ ಯಾವುದೇ ನಾಯಕರನ್ನು ಕೇಳಿ 2028ರ ವಿಧಾನಸಭಾ ಚುನಾವಣೆಗೆ ಕುಮಾರಸ್ವಾಮಿ ಸಿಎಂ ಅಭ್ಯರ್ಥಿ, ಇದನ್ನು ನೀವು ಬರೆದಿಟ್ಕೊಳ್ಳಿ ಅನ್ನೋ ಒಂದು ಮಾತನ್ನ ನಮ್ಗೆ ಪತ್ರಕರ್ತರಾಗಿ ಹೇಳ್ತಾರೆ. ಹಾಗಾದ್ರೆ ಏನ್ ನಡೀತಿದೆ? ಚುನಾವಣೆಯಿಂದ ಚುನಾವಣೆಗೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬರ್ತಿರುವ ಜೆಡಿಎಸ್ 2028ರ ವಿಧಾನಸಭಾ ಚುನಾವಣೆಗೆ ಪುಟಿದೊಳ್ಳಲು ಸಾಧ್ಯನಾ? ಕೇಂದ್ರ ಸಚಿವರಾದ ಬಳಿಕ ಇಷ್ಟೊಂದು ಆಕ್ಟಿವ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೂ ಮುನ್ನ ಅಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕೇವಲ 19 ಸ್ಥಾನಕ್ಕೆ ಕುಸಿದ ಬಳಿಕ ಜೆಡಿಎಸ್ ನಾಯಕರ ಅಂದ್ರೆ ಕುಮಾರಸ್ವಾಮಿ ಆಗಿರ್ಬೋದು, ಎಚ್.ಡಿ. ರೇವಣ್ಣ ಆಗಿರ್ಬೋದು, ದೇವೇಗೌಡರ ಮುಖದಲ್ಲಿ ನಗುವೆ ಇರಲಿಲ್ಲ. ಈ ಹಿಂದೆ ಕಾಂಗ್ರೆಸ್ ಅನ್ನು ಅತಿ ಕಟುವಾಗಿ ಟೀಕಿಸುತ್ತಿದ್ದ ಕುಮಾರಸ್ವಾಮಿ ಒಂದು ಆರೋಗ್ಯ ನೆಪ ಒಡ್ಡಿ ಹೇಳಿಕೆಗಳಷ್ಟೇ, ಅಂದ್ರೆ ಬೆಂಗಳೂರು ಬಂದಾಗಷ್ಟೇ ಹೇಳಿಕೆಗಳನ್ನ ನೀಡ್ತಾ ಹೋಗ್ತಾರೆ. ಇದು ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರ ಹುಮ್ಮಸ್ಸಿಗೆ ಒಂದು ಪೆಟ್ಟು ಬಿಡುತ್ತೆ. ಆದ್ರೆ ಮೈತ್ರಿಯಾಗಿ ಕುಮಾರಸ್ವಾಮಿ ಯಾವಾಗ ಕೇಂದ್ರ ಸಚಿವರಾಗ್ತಾರೋ, ಅಂದ್ರೆ ಆರೋಗ್ಯದಿಂದ ಸಂಪೂರ್ಣ ಚೇತರಿಸಿಕೊಂಡು ಬರ್ತಾರೋ, ಅವಾಗ ಅವರ ಆಡುವ ಮಾತುಗಳು ಒಂದೊಂದುವೆ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅನ್ನು ನಿದ್ದೆಗೆ ಬೆಳೆಸುವಂತ ಮಾಡ್ತಿದೆ. ಇದಕ್ಕೆ ಕಾರಣ, ಇಷ್ಟು ದಿನ ಭೌಗೋಳಿಕವಾಗಿ ಕರ್ನಾಟಕದಲ್ಲಿ ಸೀಮಿತವಾಗಿದೆ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಡೆಲ್ಲಿಗೂ ತೆಗೆದುಕೊಂಡು ಹೋಗಿದ್ದಾರೆ. ಡೆಲ್ಲಿಯಲ್ಲಿ ಕುಳಿತುಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಕಟುವಾಗಿ ಟೀಕಿಸುತ್ತಿದ್ದಾರೆ. ಇದಕ್ಕೆ ಅವರಿಗೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯಿಂದ ಸಿಕ್ಕಿರುವ ಅಭಯ. ಇಲ್ಲಿ ಕುಮಾರಸ್ವಾಮಿ ಸಿಎಂ ಅಭ್ಯರ್ಥಿ ಆಗೋದಕ್ಕೂ ಕಾರಣ ಹೇಳೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಬಿಜೆಪಿಯಲ್ಲಿ ನಾಯಕತ್ವದ ಗೊಂದಲ ಎದ್ದು ಕಾಣ್ತಿದೆ. ಹಳೆ ತಲೆಮಾರು, ಹೊಸ ತಲೆಮಾರಿನ ನಡುವೆ ಒಂದು ಸಂಘರ್ಷವೇ ನಡೀತಿದೆ. ಇಲ್ಲಿ ಹಳೆ ತಲೆಮಾರಿನ ನಾಯಕರು ಈಗಲೂ ಕೂಡ ಬಿ.ವೈ. ವಿಜೇಂದ್ರ ಅವರನ್ನು ತಮ್ಮ ಪಕ್ಷದ ಅಧ್ಯಕ್ಷ ಅಂತ ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಮಾತನ್ನು ಅವರಿಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ಮೇಲೆ ಒತ್ತಡ ಏರುತ್ತಾ ಬರ್ತಿದ್ದಾರೆ. ದಯವಿಟ್ಟು ಬಿ.ವೈ. ವಿಜೇಂದ್ರ ಅವರನ್ನು ಕೆಳಗಿಳಿಸಿ, ಪಕ್ಷದಲ್ಲಿ ಸಮರ್ಥರಿರುವ ಶಾಸಕರಿಗೆ, ನಾಯಕರಿಗೆ ರಾಜ್ಯದ ಬಿಜೆಪಿ ಚುಕ್ಕಾಣಿ ಕೊಡಿ ಅಂದ್ಬಿಟ್ಟು ಈಗಾಗಲೇ ಕೆಲ ಹೈಕಮಾಂಡ್ ನಾಯಕರು ತಮ್ಮ ಹೇಳಿಕೆಯನ್ನು ಮುಂದಿಟ್ಟಿದ್ದಾರೆ. ಯಾಕಂದ್ರೆ ಬಿ.ವೈ. ವಿಜೇಂದ್ರ ಈ ತಲೆಮಾರಿನ
ನಾಯಕರಾಗಿಯೂ ಕೂಡ ಅವರು ಹಳೆ ತಲೆಮಾರಿನ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಹೋಗ್ತಿಲ್ಲ. ಬಿ.ವೈ. ವಿಜಯೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಹಳೆ ತಲೆಮಾರಿನ ನಾಯಕರುಗಳು ಅಸಮಾಧಾನ ಅವಾಗ ಹೊರಹಾಕ್ತಲಿದ್ದಾರೆ. ಅದನ್ನು ಪಕ್ಷದ ಹೈಕಮಾಂಡ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅದರಲ್ಲಿ ಒಂದು ವಿರೋಧಿ ಅಂದ್ರೆ ಯಡಿಯೂರಪ್ಪ ವಿರೋಧಿ ಪಡೆಗೆ ಬಿ.ವೈ. ವಿಜಯೇಂದ್ರ ಏನೇ ಮಾಡ್ತಾರೆ ಅದನ್ನು ಕಟುವಾಗಿ ಟೀಕಿಸ ಬರ್ತಿದೆ. ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದಂತಹ ಇಬ್ಬರು ನಾಯಕರು ಆಲ್ರೆಡಿ ಪಕ್ಷದಿಂದ ಉಚ್ಚಾಟನೆಯಾಗಿದೆ. ಕೆ.ಎಸ್. ಈಶ್ವರಪ್ಪ ಆಗಿರ್ಬೋದು, ಈಗ ಯತ್ನಾಳ್ ಆಗಿರ್ಬೋದು. ಆದ್ರೆ ಅವರ ಜೊತೆಗಿದ್ದವರು ಈಗಲೂ ಕೂಡ ಬಿ.ವೈ. ವಿಜಯೇಂದ್ರ ಅವರನ್ನು ದಯವಿಟ್ಟು ಈ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಎಂಬ ಮಾತುಗಳನ್ನು ಹೈಕಮಾಂಡ್ ಮಟ್ಟಕ್ಕೂ ಮುಟ್ಟಿಸುತ್ತಿದ್ದಾರೆ ಎಂಬುದು ಗುಟ್ಟಾಗೇನು ಹೊಡೆದಿಲ್ಲ. ವೀಕ್ಷಕರೇ, ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೇವಲ 19 ಸ್ಥಾನ ಪಡೆದಿರುವಂತಹ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 19 ಸ್ಥಾನ ಪಡೆದಿರುವಂತಹ ಕುಮಾರಸ್ವಾಮಿ ಅಂದ್ರೆ ಜೆಡಿಎಸ್ ಪಕ್ಷದ ನಾಯಕ ಕುಮಾರಸ್ವಾಮಿ 2028ರ ವಿಧಾನಸಭಾ ಚುನಾವಣೆಗೆ ಸಿಎಂ ಅಭ್ಯರ್ಥಿ ಯಾಕೆ ಆಗ್ಬೇಕು ಅನ್ನೋಕೆ ಕೆಲವೊಂದು ಕಾರಣಗಳನ್ನು ನೀಡ್ತಾ ಹೋಗ್ತೀವಿ ನೋಡಿ. ಇಲ್ಲಿ 60ರಿಂದ 65 ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಮತಗಳ ನಿರ್ಣಾಯಕ. ಜೆಡಿಎಸ್ ಅಲ್ಲಿರುವಂತಹ 12-13% ಮತಗಳು ಯಾವ ಕಡೆ ಹೋಗ್ತವೆ ಆ ಸರ್ಕಾರದ ದಿಕ್ಕನ್ನು ಬದಲಾಯಿಸುತ್ತವೆ. ಆ ಸರ್ಕಾರ ಆ ಪಕ್ಷ ಅಧಿಕಾರದಲ್ಲಿ ಕೂರಕ್ಕೆ ಸಹಾಯ ಮಾಡುತ್ತವೆ. ಹೀಗಾಗಿ ಕಳೆದ 25 ವರ್ಷಗಳಲ್ಲಿ ಅಂದ್ರೆ ಜೆಡಿಎಸ್ ಅಸ್ತಿತ್ವಕ್ಕೆ ಬಂದು 25 ವರ್ಷಗಳಲ್ಲಿ ಜೆಡಿಎಸ್ ಬಹುಮತ ಪಡೆಯದಿದ್ದರೂ 2 ಬಾರಿ ಕಾಂಗ್ರೆಸ್ ಜೊತೆ 1 ಬಾರಿ ಬಿಜೆಪಿ ಜೊತೆ ಅಧಿಕಾರ ಹಂಚಿಕೆ ಮಾಡಿಕೊಂಡಿದೆ. 2 ಬಾರಿ ಕುಮಾರಸ್ವಾಮಿ ಸಿಎಂ ಕೂಡ ಆಗಿದ್ದಾರೆ. ಈ ಒಂದು ಆದರೆ ದಿನ ಕಳೆದಂತೆ ಅಂದ್ರೆ ಚುನಾವಣೆಗಳು ಕಳೆದಂತೆ ಕಳೆದ ವಿಧಾನಸಭೆ ಚುನಾವಣೆ ನಂತರ ಜೆಡಿಎಸ್ ಪಕ್ಷದ ಅಸ್ತಿತ್ವ ಎದ್ದು ಕಾಡ್ತಿತ್ತು. ಇದು ಜೆಡಿಎಸ್ ನಾಯಕರಾದ ದೇವೇಗೌಡರು ಮತ್ತು ಕುಮಾರಸ್ವಾಮಿಯನ್ನ ಒಂದು ಚಿಂತನೆಗೆ ದೊರೆಯಿತು. ಆಗ ರಾಜಕೀಯ ಪಂಡಿತರಾಗಿರುವ, ರಾಜಕೀಯ ಪಿಎಚ್ಡಿ ಪಡೆದಿರುವ, ರಾಜಕೀಯ ಹಾಳ ಅಗಲಗಳನ್ನು ಅರಿತಿರುವ ದೇವೇಗೌಡರು ಪ್ಲಾನ್ ಮಾಡಿದ್ದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ. ಬಿಜೆಪಿ ಜೊತೆ ಮೈತ್ರಿ ಇಲ್ಲದೆ ಇವತ್ತು ಜೆಡಿಎಸ್ ಒಂದು ನಿರ್ನಾಮ ಮಟ್ಟಕ್ಕೆ ಅಂದ್ರೆ ಕೆಳಗಿನ ಹಂತಕ್ಕೆ ಈಗಿರುವಂತಹ ಮಟ್ಟಕ್ಕಿಂತ ಕೆಳಗಿರುವ ಮಟ್ಟಕ್ಕೆ ತಲುಪುವುದರಲ್ಲಿ ಯಾವುದೇ ಅಚ್ಚರಿ ಇರ್ತಿರ್ಲಿಲ್ಲ. ವೀಕ್ಷಕರೇ, ಈಗ ವಿಧಾನಸಭಾ ಚುನಾವಣೆಯ ಒಂದು ಫಲಿತಾಂಶ ಅದರ ಮತಚರಿಕೆ ಒಂದು ನೋಡೋದಾದ್ರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 104 ಸ್ಥಾನ ಪಡೆಯುತ್ತೆ. ಇದರ ಶೇಕಡಾವಾರು ಪರ್ಸೆಂಟೇಜ್ ನೋಡೋದಾದ್ರೆ 36.2 ಮತಗಳನ್ನು ಪಡೆಯುತ್ತಿದೆ. ಕಾಂಗ್ರೆಸ್ 80 ಸ್ಥಾನ ಪಡೆದು 39% ಮತ ಪಡೆಯುತ್ತಿದೆ. ಇನ್ನು ಜೆಡಿಎಸ್ 37 ಸ್ಥಾನ ಪಡೆದು 18.3 ಮತ ಪಡೆಯುತ್ತೆ. 2018 ವಿಧಾನಸಭಾ ಚುನಾವಣೆಯ ಪರ್ಸೆಂಟೇಜ್ ಆದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 135 ಸ್ಥಾನ ಪಡೆಯುತ್ತಿದೆ. ಶೇಕಡಾವಾರು ಪರ್ಸೆಂಟೇಜ್ ನೋಡೋದಾದ್ರೆ 43.2 ಮತಗಳನ್ನು ಕಾಂಗ್ರೆಸ್ ಪಡೆಯುತ್ತಿದೆ. ಬಿಜೆಪಿ 66 ಸ್ಥಾನಗಳನ್ನು ಪಡೆಯುತ್ತಿದೆ. 36.3 ಶೇಕಡಾವಾರು ಪರ್ಸೆಂಟೇಜ್ ಕಾಂಗ್ರೆಸ್ ನೋಡೋದಾದ್ರೆ, ಇನ್ನು ಜೆಡಿಎಸ್ ಕೇವಲ 19 ಸ್ಥಾನಕ್ಕೆ ಮಾತ್ರ ಕುಸಿಯುತ್ತೆ. ಪರ್ಸೆಂಟೇಜ್ ನೋಡೋದಾದ್ರೆ 13.4 ಮತಗಳಷ್ಟೇ ಪಡೆಯಷ್ಟೇ ಸಾಧ್ಯವಾಗುತ್ತೆ. ಅಂದ್ರೆ 5 ವರ್ಷಗಳಲ್ಲಿ ಜೆಡಿಎಸ್ ಅರ್ಧಕ್ಕರ್ಧ ಕುಸಿತಿದೆ, ಅರ್ಧಕ್ಕರ್ಧ ಸ್ಥಾನಗಳನ್ನೇ ಕಳೆದುಕೊಳ್ಳುತ್ತಿದೆ. ಇಂಥ ಸಂದರ್ಭದಲ್ಲಿ ಜೆಡಿಎಸ್ಗೆ ಬೂಸ್ಟ್ ನೀಡಿರೋದು ಬಿಜೆಪಿ ಸಖ್ಯ ಅಂದ್ರೆ ತಪ್ಪಾಗಲಾರದು. ವೀಕ್ಷಕರೇ, ಇಲ್ಲಿ ಜೆಡಿಎಸ್ ಇಷ್ಟೆಲ್ಲ ಅಸ್ತಿತ್ವ ಕಳೆದುಕೊಂಡು ಬರ್ತಿದ್ರು ಕುಮಾರಸ್ವಾಮಿ ನೆಕ್ಸ್ಟ್ ಸಿಎಂ ಅಂದ್ರೆ 2028 ವಿಧಾನಸಭಾ ಚುನಾವಣೆಗೆ ಸಿಎಂ ಆಗ್ತಾರೆ ಅನ್ನೋದಕ್ಕೂ ಕಾರಣಗಳಿವೆ. ಯಾಕಂದ್ರೆ ಇಲ್ಲಿ ನಾವು ಕಾಂಗ್ರೆಸ್ ನಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ನಿಮಗೆ ದಿನನಿತ್ಯ ನೋಡ್ತಾರೆ ಇದ್ದೀರಿ. ಹಾಗಾಗಿ ಸಿದ್ದರಾಮಯ್ಯ ನಂತರ ಯಾರು ಎಂಬ ಪ್ರಶ್ನೆ ತಲೆದೋರಿದೆ. 2020 ವಿಧಾನಸಭಾ ಚುನಾವಣೆಗೆ ದಲಿತ ಸಿಎಂ ಕೂಗು ಬಂದ್ರು ಹೇಳಕ್ಕಾಗಲ್ಲ. ಆಗ ಡಿ.ಕೆ. ಶಿವಕುಮಾರ್ ಹೆಸರು ನೆಪಥ್ಯಕ್ಕೆ ಸರಿದ್ರು ಅಚ್ಚರಿ ಏನಿಲ್ಲ. ಇನ್ನು ಬಿಜೆಪಿ ನೋಡೋದಾದ್ರೆ ಬಿಜೆಪಿಯಲ್ಲಿ ನಾಯಕತ್ವದ ಗೊಂದಲ, ಗುಂಪುಗಾರಿಕೆ ದಿನನಿತ್ಯ ನೋಡ್ತಾನೆ ಇದ್ದೀವಿ. ಒಬ್ರು ಯಡಿಯೂರಪ್ಪನ ಕಂಡ್ರೆ ಯಡಿಯೂರಪ್ಪನ ಪಡೆ ಕಂಡ್ರ ಮತ್ತೊಬ್ರಿಗಾಗಲ್ಲ, ಇನ್ನೊಂದು ಹಳೆ ತಲೆಮಾರಿನವ್ರಿಗೆ ಯಡಿಯೂರಪ್ಪನ ಮತ್ತು ಬಿ ವಿಜಯ್ ಕಂಡ್ರ ಆಗುತ್ತಿಲ್ಲ. ಹೀಗಿರುವಾಗ ಇಲ್ಲಿ
ಒಬ್ಬ ನಾಯಕತ್ವದ ಗುಣ ಹೊಂದಿರುವ ಏಕೈಕ ವ್ಯಕ್ತಿ ಕಾಣಿಸೋದು ಅಂದ್ರೆ ಅದು ಕುಮಾರಸ್ವಾಮಿ ಮಾತ್ರ. ಹೀಗಾಗಿ ಅವರನ್ನೇ ಹೈಕಮಾಂಡ್ ಮಟ್ಟದ ನಾಯಕರು ಅವರಿಗೆ ಸಾರಥ್ಯ ವಹಿಸಿದ್ರು. 2028ರ ವಿಧಾನಸಭಾ ಚುನಾವಣೆಗೆ ಮೈತ್ರಿಯ ಸಾರಥ್ಯ ವಹಿಸಿದ್ರು ತಪ್ಪ ಏನಿಲ್ಲ. ಯಾಕಂದ್ರೆ ಇಲ್ಲಿ ಒಕ್ಕಲಿಗ ಅಂದ್ರೆ ಜೆಡಿಎಸ್ ಅಂದ್ರೆ ಕುಮಾರಸ್ವಾಮಿ ಅನ್ನುವಷ್ಟರ ಮಟ್ಟಿಗೆ ವೋಟ್ ಬ್ಯಾಂಕ್ ಏನಿದೆ ಅದು ಕುಮಾರಸ್ವಾಮಿ ಕೀಲಿ ಕೈಯಲ್ಲಿದೆ ಅಂದ್ರೆ ಹೇಳಕ್ಕಾಗಲ್ಲ. ಹೀಗಾಗಿ 60ರಿಂದ 65 ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಮತಗಳು ನಿರ್ಣಾಯಕ ಅಂತ ತಲುಪುತ್ತವೆ. ಒಂದು ಪಕ್ಷದ ಭವಿಷ್ಯವನ್ನು, ಒಂದು ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಹಾಯ ಮಾಡುತ್ತವೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹೀಗಾಗಿ 2028ರ ವಿಧಾನಸಭಾ ಚುನಾವಣೆಗೆ ಕುಮಾರಸ್ವಾಮಿ ಸಿಎಂ ಅಭ್ಯರ್ಥಿಯಾದ್ರೂ ಅಚ್ಚರಿ ಪಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಸಿಎಂ ಅಭ್ಯರ್ಥಿ ಅಂತ ಹೇಳದಿದ್ದರೂ ಅವರನ್ನು ಮೈತ್ರಿಕೂಟದ ಸಾರಥ್ಯ ಅಂದ್ರೆ ಮೈತ್ರಿಕೂಟದ ನಾಯಕ ಅಂತ ಬಿಂಬಿಸಿದ್ರು ಅಚ್ಚರಿ ಪಡಬೇಕಾಗಿಲ್ಲ. ಈ ಜೆಡಿಎಸ್ ನ ಇತಿಹಾಸ ನೋಡೋದಾದ್ರೆ ಜೆಡಿಎಸ್ 1999ರಲ್ಲಿ ಜೆಡಿಎಸ್ ಉದ್ಭವ ಆಗುತ್ತೆ ರಾಜ್ಯದಲ್ಲಿ. 2000ರಲ್ಲಿ ಅಧಿಕೃತವಾಗಿ ನೋಂದಣಿ ಆಗ್ತಿದೆ. ಕಳೆದ 25 ವರ್ಷಗಳಲ್ಲಿ ಜೆಡಿಎಸ್ ಇನ್ನೂ ಅಸ್ತಿತ್ವದಲ್ಲಿದೆ. ಅಂದ್ರೆ ಇಲ್ಲಿಯವರೆಗೆ ರಾಜ್ಯ ಇತಿಹಾಸ ತೆಗೆದು ನೋಡೋದಾದ್ರೆ ಯಾವುದೇ ಒಂದು ಪಕ್ಷ ಅಂದ್ರೆ ಪ್ರಾದೇಶಿಕ ಪಕ್ಷ ಇಷ್ಟು ವರ್ಷ ಸುದೀರ್ಘ ಕಾಲ ಅಸ್ತಿತ್ವದಲ್ಲಿರೋದ ನಾವು ನೋಡೇ ಇಲ್ಲ. ಎಷ್ಟೋ ಪಕ್ಷಗಳು ಬಂದಿವೆ. ಆಗ ಗುಂಪುಗಾರಿಕೆಯಿಂದ ಹುಟ್ಟಿಕೊಂಡಂತಹ ಪಕ್ಷಗಳು ಭಿನ್ನಾಭಿಪ್ರಾಯಗಳಿಂದ ಒಂದು ಪಕ್ಷದಿಂದ ಬಂದ ನಾಯಕರು ಪಕ್ಷ ಹುಟ್ಟಾಕಿದ್ರು. ಆ ಪಕ್ಷಗಳು ಸುದೀರ್ಘವಾಗಿ ಉಳಿದಿರೋದನ್ನು ನಾವು ಇತಿಹಾಸದಲ್ಲಿ ನೋಡಿಲ್ಲ. ಆದ್ರೆ ಜೆಡಿಎಸ್ 25 ವರ್ಷ ಕಳೆದರು. ಅಂದ್ರೆ ಈಗ ತನ್ನ ಮೊನ್ನೆ 25 ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸಿದ್ರು. ಆ ಬಂದು 25 ವರ್ಷ ಕಳೆದ್ರು ಇನ್ನೂ ಕೂಡ ಜೆಡಿಎಸ್ ಅಂದ್ರೆ ರಾಜ್ಯದಲ್ಲಿ ಇದೆ. ಡೆಲ್ಲಿಲಿ ಕುಂತು ಜೆಡಿಎಸ್ ಪಕ್ಷವನ್ನ ವೀಕ್ಷಣೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಇಲ್ಲಿರುವಂತಹ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ಹೀಗೆ ಮೂರಿನ ತಲೆಮಾರಿಕ ನಾಯಕನಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ. ಈ ಎಲ್ಲ ಬೆಳವಣಿಗೆ ನೋಡಿದ ಮೇಲೆ ಕುಮಾರಸ್ವಾಮಿ ನಿಜವಾಗ್ಲೂ 2028ರ ವಿಧಾನಸಭಾ ಚುನಾವಣೆಗೆ ಸಿಎಂ ಅಭ್ಯರ್ಥಿ ಆಗ್ತಾರ, ಇಲ್ಲ ಮೈತ್ರಿಕೂಟದ ಸಾರಥ್ಯ ವಹಿಸ್ತಾರ, ಇಲ್ಲ ನಾಪತ್ಯಕ್ಕೆ ಸರಿತಾರ? ಈ ಬಗ್ಗೆ ನಿಮ್ಗೇನು ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.